ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಕಾಫಿ ಮಾಡ್ಕೊಡು ಅಂತ ಹೇಳಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೌದು, ನೀನ್ ಅಮ್ಮನ ಮನೆಗೆ ಹೋಗಲ್ವಾ? ಅಮ್ಮನ ಮನೆಗೆ ಅಲ್ಲಮ್ಮ, ನಾನು ಯಾಕಮ್ಮ ಹೋಗ್ಲಿ? ಸಮರ್ಥ ಬರೋ ಹೊತ್ತಿಗೆ ಒಂದ್ ಕಡೆ ಹೆಂಡತಿ, ಇನ್ನೊಂದ್ ಕಡೆ ಅವ್ರ ಅಮ್ಮ ಇರ್ತಾರೆ. ಅವ್ನು 2 ಕಿವಿನೆಲ್ಲ ಅವರಿಬ್ಬರು ಮಾತ್ರ ತುಂಬಿರೋವಾಗ ಈ ಮುದುಕನ್ಗೆ ಅಲ್ಲಿ ಏನ್ ಕೆಲಸ ಹೇಳು? ಅವನಿಗೋಸ್ಕರ ಅವರಿಬ್ರು ತುದಿಗಾಲಲ್ಲಿ ಕಾಯ್ತಾ ಇದ್ರು. ಇವತ್ತು ಅವ್ರ ಜೊತೆನಲ್ಲೇ ಕಳೀಲಿ ಅವನು. ಆಮೇಲೆ ಇಲ್ಲಿಗೆ ಬರ್ತಾನಲ್ಲ, ಹಾಕಿ ಮಾತಾಡ್ಸಿದ್ರಾಯ್ತು. ನೀನ್ ಹೇಳೋದು ಸರಿನೇ ತಾತ, ಅದಕ್ಕೆ ನಾನು ಹೋಗ್ಲಿಲ್ಲ. ಅಣ್ಣ ಬರ್ತಾನೆ ಅಂತ ಗೊತ್ತಾಗಿ ಸಿರಿ ಅಂತೂ ಆಕಾಶದಲ್ಲಿ ಹಾರಾಡ್ತಿದ್ದಾಳೆ. ಮಾವ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇಲ್ಲೇನ್ ಮಾಡ್ತಿದೀಯ? ಏನಿಲ್ವಲ್ಲ? ಏನೂ ಇಲ್ಲ ಅಂತೀಯ? ಹಾಗಾದ್ರೆ ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲ, ಈ ಮನೇಲಿ ನನ್ಗಿಷ್ಟ ಬಂದ ಕಡೆ ಓಡಾಡೋದು ತಪ್ಪ? ಅಲ್ಲ, ಇಲ್ಲೆಲ್ಲ ಸ್ವಲ್ಪ ಧೂಳಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ. ಧೂಳೆಲ್ಲಿದೆ? ದತ್ತ ಅವ್ರೆ, ನಾನು ಬಂದು ಕ್ಲೀನ್ ಮಾಡೋದ ಮೇಲೆ ಎಲ್ಲಿರುತ್ತೆ ಧೂಳು? ಒಂದ್ ಕೆಲಸ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ತಿರ್ಗಾ ಧೂಳು ಜೇಡ ಕಟ್ಕೊಂಡಾಗ ನಿಮ್ಮನ್ನೇ ಕರೆದು ಇಲ್ಲಿ ನಿಲ್ಲಿಸ್ತೀನಿ. ನೀವು ನೋಡ್ತಾ ಇರಿ, ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಮಾವ, ನಿಮ್ಗೆ ಮನೆ ಕ್ಲೀನ್ ಮಾಡ್ಬೇಕು ಅನ್ನೋದೇ ಆದ್ರೆ ಇಲ್ಲಿ ಯಾಕೆ ಕ್ಲೀನ್ ಮಾಡ್ತಿದ್ರಾ? ಮನೆ ಒಳಗಡೆ ಕ್ಲೀನ್ ಮಾಡಕ್ಕೆ ಬೇಕಾದಷ್ಟಿದೆ, ಬನ್ನಿ. ನೋಡ್ ಸೊಸೆ ಮುದ್ದು, ಕ್ಲೀನ್ ಮಾಡಬೇಕು ಅಂದ್ರೆ ಇಲ್ಲ ಮುಂದಿಂದ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಹಿಂದಿಂದ ಮಾಡ್ಕೊಂಡು ಹೋಗ್ಬೇಕು. ನಾನು ಹಿಂದಿಂದ ಮಾಡ್ಕೊಂಡ್ ಬರೋಣ ಅಂತ ಇದ್ದೀನಿ. ಏಯ್, ಅವ್ರು ಹೇಳಿದ್ರಲ್ಲ ಮನೆ ಒಳಗಡೆ ಕ್ಲೀನ್ ಮಾಡು ಅಂತ. ನಡಿ. ಆಯ್ತು, ಬರ್ತೀನಿ. ಹಿರಿಯರು ಮುಂದೆ ಹೋಗಬೇಕು. ಅಂತೂ ನಾವು ಗೆದ್ಬಿಟ್ವಿ ಡ್ಯಾಡ್. ಇಷ್ಟು ದಿನ ಕಷ್ಟಪಟ್ಟು ಓಡಾಡಿದ್ದಕ್ಕೂ ಸಾರ್ಥಕ ಆಯಿತು. ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇನ್ನು ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಅವ್ರು ಎಷ್ಟು ಖುಷಿ ಪಡ್ಬೋದು. ಹೌದು, ಅದಕ್ಕೆ ತಾನೇ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿರೋದು. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಸರ್. ನಾನು ಆಚೆ ಬರೋದಕ್ಕೆ ನೀವುಗಳೇ ಕಾರಣ. ಇಲ್ಲ ಸಮರ್ಥ್, ಇದಕ್ಕೆ ನಾವು ಮಾತ್ರ ಕಾರಣ ಅಲ್ಲ, ಇದಕ್ಕೆ ಮುಖ್ಯವಾದ ಕಾರಣ ಅಮ್ಮ. ಅಮ್ಮ ಅಷ್ಟೊಂದು ರಿಸ್ಕ್ ತೊಗೊಂಡು ಸಾಕ್ಷಿಗಳನ್ನ ಕೊಟ್ಟಿದ್ದಕ್ಕೆ ನಿನಗೆ ಬೆಲೆ ಸಿಕ್ಕಿದ್ದು. ಸರ್, ಅಮ್ಮ ಬರಲಿಲ್ವಾ? ಈ ಟೈಮಲ್ಲಿ ಅವ್ರು ಇಲ್ಲಿಗೆಲ್ಲ ಬರಬೇಕಾ? ಅವ್ರಿಗೆ ಆಯಾಸ ಆಗಲ್ವಾ? ಅದು ನಿಜಾನೇ. ನಾವೇ ಹೋಗಿ ಅಮ್ಮನ ನೋಡ್ಬೋದಲ್ವಾ? ನೋಡ್ಬೋದಲ್ಲ, ನೋಡಲೇಬೇಕು. ಹಾಗೆ ನೀನು ಬರೋ ವಿಷಯನ ಅಮ್ಮನಿಗೆ ತಿಳಿಸಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಹಾಂ, ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಹೊರಡೋಣ. ಹಾಂ, ಥ್ಯಾಂಕ್ ಯು ಸರ್. ಕೇಸ್ ಬಗ್ಗೆ ಇನ್ನೇನೇ ಫರ್ದರ್ ಡೀಟೇಲ್ಸ್ ಇದ್ರು ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನಿಮ್ಮ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗುತ್ತೆ ಸರ್. ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳಲೇಬೇಕು. ಸಮರ್ಥ್ ಬೇಲ್ ಮೇಲೆ ಆಚೆ ಬಂದಿರೋದ್ರಿಂದ ಕೋರ್ಟ್ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದೆ. ಸಮರ್ಥ್ ಪ್ರತಿದಿನ ಸ್ಟೇಷನಿಗೆ ಬಂದು ಸೈನ್ ಮಾಡಬೇಕು. ಹಾಗೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ಹೋಗಲೇಬೇಕು ಅಂದರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು. ಸಮರ್ಥ್ ಹತ್ರ ಇರೋ ಪಾಸ್ಪೋರ್ಟ್ ಕೋರ್ಟ್ರಿಗೆ ಸರೆಂಡರ್ ಮಾಡಬೇಕು. ಅದೆಲ್ಲ ನನ್ನ ಜವಾಬ್ದಾರಿ. ಈಗ ಅವನನ್ನು ಕರ್ಕೊಂಡು ಹೋಗ್ಬೋದಲ್ಲ? ಖಂಡಿತ ಕರ್ಕೊಂಡು ಹೋಗ್ಬೋದು. ಹೀಸ್ ಫ್ರೀ ನೌ. ಅಭಿ, ಅಳ್ತಿದ್ಯಾ? ಇಲ್ಲ ಬ್ರೋ, ಒಂದೊಂದ್ಸಲಿ ಖುಷಿಗೂ ಕಣ್ಣೀರು ಬರುತ್ತಲ್ಲ, ಹಾಗಾಗ್ತಿದೆ ಅಷ್ಟೆ.
ನಿಲ್ಲಿ ನಿಲ್ಲಿ ಬರಬೇಡಿ. ಚಿಕ್ಕಮ್ಮ ಬನ್ನಿ, ನೀವೇ ದೊಡ್ಡವರು, ನೀವೇ ಆರತಿ ಮಾಡಿ. ಅಭಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅತ್ತೆ ತಗೊಳ್ಳಿ, ನೀವೇ ಆರತಿ ಮಾಡಿ. ಏನು ಯೋಚನೆ ಮಾಡ್ತಾ ಇದೀಯ ಶಾರ್ವರಿ? ಬಾ. ತಗೊಳ್ಳಿ. ಅಣ್ಣ ತಮ್ಮಂದಿರು ಎಲ್ಲರೂ ಒಂದಾಗಿದ್ದೀರ ಅಲ್ವಾ? ಇಲ್ಲಿ ಕೈಯಲ್ಲಿ ಆರತಿ ಇದ್ರೂ ಮನ್ಸಿನಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಇದೇ ಕಿಚ್ಚಿಂದ ಇಡೀ ಕುಟುಂಬನ ಸುಟ್ಟು ಬೂದಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಾರ್ವರಿನೇ ಅಲ್ಲ. ಏನಿದೆಲ್ಲ ನೀವು ಈ ರೀತಿ ಸ್ವಾಗತ ಮಾಡ್ತಿರೋ ನೋಡ್ತಿದ್ರೆ ನನಗೆ ಮುಜುಗರ ಆಗ್ತಾ ಇದೆ. ನಿಮ್ಮಲ್ಲಿರೋ ಒಳ್ಳೆ ಗುಣಕ್ಕೆ, ನೀವು ಮಾಡಿರೋ ತ್ಯಾಗಕ್ಕೆ ಈ ರೀತಿ ಸ್ವಾಗತ ಮಾಡೋದು ಕಮ್ಮಿನೇ ಅನಿಸುತ್ತೆ. ನಿಮ್ಮನ್ನ ನನ್ನ ಮೈದ್ನ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಅಮ್ಮ ಇಲ್ಲಿ ಕಾಣ್ತಾನೆ ಇಲ್ಲ. ತುಳಸಿಯವರು ರೂಮಲ್ಲಿದ್ದಾರೆ. ಅವ್ರಿಗೆ ನೀನು ಬರೋದು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಇಲ್ಲೇ ಬಾಗ್ಲಲ್ಲಿ ಕಾಯ್ತಾ ಇರ್ತಿದ್ರು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಅವ್ರಿಗೆ ಹೇಳಿಲ್ಲ. ಅಮ್ಮ ನಿನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರಂತ ನಾವು ನೋಡಬೇಕು. ನಡಿ ನಡಿ. ಹೇಗಿದೆಯಮ್ಮ? ಹೌದು ಅಮ್ಮ, ನಿಮ್ಮ ಪಾಪುನೇ ಬಂದಿರೋದು. ನೀವು ಕನಸು ಕಾಣ್ತಿಲ್ಲ, ಇದು ಭ್ರಮೇನೂ ಅಲ್ಲ. ಅಮ್ಮ, ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತಲೇ ನಾವು ಹೀಗೆ ಮಾಡಿದ್ದು. ಸಮರ್ಥ್ಗೆ ಬೆಳಿಗ್ಗೆನೇ ಬೇಲ್ ಸಿಕ್ತೋ, ಆಗಲೇ ನಾವು ಆತ್ರದಲ್ಲಿ ಹೋದ್ವಲ್ಲ ಸಮರ್ಥನ ಕರ್ಕೊಬರೋದಕ್ಕೆ. ಅಮ್ಮ, ನೀನು ಎಷ್ಟೊತ್ತಿಗೆ ನೋಡ್ತೀನೋ, ಯಾವಾಗ ನೋಡ್ತೀನಂತ ಓಡೋಡ್ ಬಂದೆ. ಬಾಬು, ನೀನು ನಿಜವಾಗ್ಲೂ ಬಂದ್ಬಿಟ್ಯಾ? ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ಬಿಡ್ತು. ನನ್ನ ಪಾಪ ಬಂದ್ಬಿಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.